ಥ್ಯಾಂಕ್ಸ್. ಇನ್ನು ಎಷ್ಟು ದಿನ ನಾನು ಸೇವೆ ಮಾಡಬೇಕು ಅಂದ್ಕೊಂಡಿದ್ಯಾ? ಇನ್ನೊಂದು 2 ದಿನ ರೆಸ್ಟ್ ತೊಗೊಂಡ್ರೆ ಸಾಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಆಮೇಲೆ ನಿನ್ನ ಕೆಲಸ ನೀನೇ ಮಾಡ್ಕೋಬೋದು ಅಂತ. ಮತ್ತೆ ನೀನು? ಓ, ಆಫೀಸ್ ಕೆಲಸ ನೋಡ್ಕೋತಿರ್ತೀಯ ಅಲ್ವಾ? ನಾನಂತೂ ಹುಷಾರಾಗ್ತಿದ್ದ ಹಾಗೆ MD ಪೋಸ್ಟಿಗೆ ರಿಸೈನ್ ಮಾಡಿಬಿಡ್ತೀನಿ. ಯಾಕೆ? ನನ್ನ ಬೇಕು ಬೇಡಗಳನ್ನು ನೋಡ್ಕೊಳ್ಳೋಕೆ ನನ್ನ ಗಂಡ ನೀನಿರ್ತೀಯ ಅಲ್ವಾ? ಇರ್ತೀಯ ಅಲ್ವಾ ಶ್ರೀ? ಯಾಕೆ ಇರಲ್ವಾ? ನನಗೆ ಪ್ರಜ್ಞೆ ಇಲ್ಲದೆ ಇದ್ದಾಗ ನೀನು ತುಂಬ ಆತಂಕದಲ್ಲಿದ್ದೆ ಅಂತ ಅಜ್ಜಿ ಹೇಳಿದ್ರು. ನನಗೆ ಒಂದ್ಸರಿ ಪ್ರಜ್ಞೆ ಬಂದರೆ ಸಾಕು ಅಂತ ಹಂಬಲಿಸ್ತಿದ್ದೆ ಅಂತಲೂ ಹೇಳಿದ್ರು. ನನ್ನ ಗಂಡನಿಗೆ ನನ್ನ ಬಗ್ಗೆ ತುಂಬ ಕಾಳಜಿ ಇದೆ ಅಂತ ತುಂಬ ಖುಷಿಪಟ್ಟೆ. ಡಿವೋರ್ಸ್ ನೋಟಿಸ್ ಕಳಿಸೋದ್ರಲ್ಲಿ ನಂದು ಯಾವುದೂ ತಪ್ಪಿಲ್ಲ ಅನ್ನೋದನ್ನು ನೀನು ನಂಬಿದೀಯ ಅಂತ ತುಂಬ ಸಂತೋಷಪಟ್ಟೆ. ಆದರೆ ನೀನು ಇದುವರೆಗೂ ಒಂದು ಶಬ್ದ ಕೂಡ ಹೇಳಿಲ್ಲ. ಅದಕ್ಕೆ ಮನಸ್ಸಿಗೇನೋ ತಳಮಳ. ನಿನ್ನ ಬಾಯಿಂದಾನೇ ಉತ್ತರ ಕೇಳಿದ್ರೆ ನನಗೆ ಸಮಾಧಾನ. ಹೇಳು ಶ್ರೀ, ಇದೇ ಮನೇಲಿ ಉಳ್ಕೊಳ್ಳೋದ್ರ ಬಗ್ಗೆ, ನಮ್ಮಿಬ್ಬರ ಸಂಬಂಧನ ಉಳಿಸ್ಕೊಳ್ಳೋದ್ರ ಬಗ್ಗೆ ಏನು ಡಿಸೈಡ್ ಮಾಡಿದ್ಯಾ? ನಿನ್ನ ಮೊದಲು ಚೇತರಿಸ್ಕೊ. ಬೇಡವಾದ ವಿಷಯದ ಬಗ್ಗೆ ಚರ್ಚೆ ಬೇಡ. ಇದು ನನಗೆ ಬೇಡವಾದ ವಿಷಯ ಅಲ್ಲ ಶ್ರೀ. 30 ದಿವಸದಲ್ಲಿ ನಿನ್ನನ್ನು ವಾಪಸ್ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಅಮ್ಮಂದ್ರಿಗೆಲ್ಲ ಮಾತು ಕೊಟ್ಟಿದ್ದೆ. ಗೊತ್ತು, ನನ್ನ ಅಮ್ಮಂದ್ರೆ ಹೇಳಿದ್ರು. 31ನೇ ದಿವಸ ನೀನು ಮನೆಗೆ ಬರದೇ ಇದ್ರೆ ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತಲೂ ಹೇಳಿದ್ದೆ. ಅದನ್ನು ಹೇಳಿರ್ಬೇಕಲ್ವಾ ನಿನಗೆ? ಹೆಂಡತಿ ಸಾವು ಬದುಕಿನ ಮಧ್ಯ ಹೋರಾಡ್ತಿದ್ದಾಳೆ ಅಂತ ವಾಪಸ್ ಮನೆಗೆ ಬಂದ್ಯೋ, ಅಥವಾ ನನ್ನ ಈ ಸ್ಥಿತಿಗೆ ನೀನೇ ಕಾರಣ ಅನ್ನೋ ಗಿಲ್ಟಿಂದ ವಾಪಸ್ ಬಂದ್ಯೋ? ಹೇಳು ಶ್ರೀ. ಅಮ್ಮಂದ್ರೆಲ್ಲ ನೀನು ಈ ಮನೇಲಿ ಶಾಶ್ವತವಾಗಿರೋಕ್ಕೋಸ್ಕರ ಬಂದಿದೀಯ ಅಂತ ನಂಬಿದ್ದಾರೆ. ಕೈ ತಪ್ಪು ಹೋಗ್ತಿದ್ದ ಮಗನ ಉಳಿಸ್ಕೊಟ್ಟು ದೇವತೆ ಅಂತ ನನಗೆ ಪಟ್ಟ ಕೊಟ್ಟಿದ್ದಾರೆ. ಆದರೆ ನನಗೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಿಲ್ಲ. ಒಂದ್ಸಲ ನಿನಗೆ ನನ್ನ ಮೇಲಿರೋ ಪ್ರೀತಿ ಇಲ್ಲಿ ಕರ್ಕೊಂಡು ಬಂದಿದೆ ಅನ್ಸುತ್ತೆ. ಇನ್ನೊಂದ್ಸಲ ಯಾವುದೋ ಮಾಡಲೇಬೇಕಾಗಿರೋ ಕರ್ತವ್ಯ ನಿನಗೆ ಕಟ್ಟಾಕಿದೆ. ಆ ಕರ್ತವ್ಯದಿಂದ ನೀನು ಯಾವ ಟೈಮ್ ಬೇಕಾದರೂ ಕಳ್ಚ್ಕೋಬೋದು ಅನ್ನೋ ಆತಂಕ ಆಗ್ತಿದೆ. ಹೇಳು ಶ್ರೀ, ನೀ ಪರ್ಮನೆಂಟಾಗಿ ವಾಪಸ್ ಬಂದಿದೀಯಾ? ಈ ಮನೆಗೆ ಮಗನಾಗಿ, ನನಗೆ ಗಂಡನಾಗಿ? ಯಾಕೇನು ಹೇಳ್ತಿಲ್ಲ ಶ್ರೀ? ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನು ಫೀಲಿಂಗ್ಸ್ ಇದೆ? ಈ ಮನೇಲಿ ಇರಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ವಾ? ಪರವಾಗಿಲ್ಲ ಶ್ರೀ, ಒಂದೊಂದ್ಸಲಿ ಹೀಗಾಗುತ್ತೆ. ಆದರೆ ಒಂದು ರಿಕ್ವೆಸ್ಟ್, ನೀನು ಅದ್ರ ಬಗ್ಗೆ ಇನ್ನೂ ಯೋಚನೆ ಮಾಡ್ತಾ ಇದ್ರೆ ಪ್ಲೀಸ್ ನನ್ನ ಮಾತು ಕೇಳು. ನಮ್ಮನ್ನು ಬಿಟ್ಟು ಹೋಗ್ಬೇಡ. ನೀನಿಲ್ದೆ ನನಗೆ ಬದುಕಿಲ್ಲ ಕಣೋ. ಮಾತ್ರೆ ತಗೊಂಡು ಹಾಲು ಕುಡಿದು ರೆಸ್ಟ್ ಮಾಡು ಜಾನ್ವಿ. ಸುಮ್ಮನೆ ಆಯಾಸ ಮಾಡ್ಕೋಬೇಡ.